ಯಲಹಂಕದಲ್ಲಿ ಆಡಳಿತಕ್ಕೆ ಕೇಂದ್ರ ಆಗಿದ್ದಂಥ ಮಾನ್ಯ ನಾಡಪ್ರಭು ಕೆಂಪೇಗೌಡರಿಗೆ ಆಡಳಿತ ಕೇಂದ್ರ ಆಗಿತ್ತು. ಅಂಥ ಒಂದು ಜಾಗದಲ್ಲಿ ಉತ್ತರ ತಾಲೂಕು ಯಲಹಂಕ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಸಮುದಾಯದ ಮುಖಂಡರುಗಳು, ಅನ್ಯ ಜಾತಿಗಳ ಮುಖಂಡರುಗಳು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ಅರ್ಥಪೂರ್ಣವಾಗಿ ಅವರಿಗೆ ಪೂರಕವಾಗಿ ಸಲ್ಲಿಸಬೇಕು, ಗೌರವವನ್ನು ಸೂಚಿಸಬೇಕು ಅಂತೇಳಿ ವಿಚಾರ ಮಾಡಿದರು. ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದರು. ನಾನು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಭಾಳ ಸಂತೋಷ ಆಗಿದೆ. ಸಾಮಾನ್ಯವಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಅವರಿಗೆ ಗೌರವ ಸೂಚಕವಾಗಿ ಮಾಡುವಂಥ ಪ್ರಯತ್ನ ಆಗಿರಲಿಲ್ಲ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳು, ಈ ಭಾಗದ ರೈತಾಪಿ ಜನರು ಈ ಕೋರಿಕೆಯನ್ನು ಮಂಡಿಸಿದಾಗ ಇದನ್ನು ನಾವು ಇವತ್ತೆಲ್ಲ ಕೂಡ ಸೇರಿ ಮಾಡಿದ್ದೇವೆ. ಇದಕ್ಕೆ ಇವತ್ತು ಕಳಸಪ್ರಾಯದಂತೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ವರ್ಷಗಳ, ಕೆಲವು ದಶಕಗಳ ಬೇಡಿಕೆ ಇದ್ದಂತಹ ಒಕ್ಕಲಿಗ ಸಂಘಕ್ಕೆ ಜಾಗವನ್ನು ಕೊಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಾವು 1 ಕೋಟಿ ಕಟ್ಟಿದರೂ ಕೂಡ ನೀವು ಅಷ್ಟು ಕಟ್ಟಬೇಕಾಗಿಲ್ಲ, 10% ಸಾಕು, ನಾನು ನಿಮಗೆ ಜಾಗವನ್ನು ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನೀರಾವರಿಗೂ ಕೂಡ ಈ ಕ್ಷೇತ್ರಕ್ಕೆ, ಈ ಭಾಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀನಿ ಅಂತಿದ್ದಾರೆ. ಹಾಗಾಗಿ ಈ ಭಾಗದ ಪ್ರತಿನಿಧಿಯಾಗಿ ನಾನು ಅದನ್ನು ಕೂಡ ಸ್ವಾಗತಿಸ್ತೇನೆ. ಆದರೆ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ, ನನ್ನ ಮನವಿ ಅವರ ಮೇಲಿದೆ ಇವತ್ತು. ಹಾಗಾಗಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಸಂಖ್ಯೆ ಭಾಳ ಮುಖ್ಯ ಅಲ್ಲ, ಆದರೆ ಇಲ್ಲಿ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದ್ಧತೆಯಿಂದ ಬಂದಿದ್ದರು ಮತ್ತು ಇದನ್ನು ಮಾಡಬೇಕು ಅನ್ನುವಂಥ ಒತ್ತಾಸೆಯಿಂದ, ಸಂಕಲ್ಪದಿಂದ ಬಂದಿದ್ದರು. ಹಾಗಾಗಿ ಅವರಿಗೆ ಬಂದಿರತಕ್ಕಂಥ ಎಲ್ಲ ಮಾನ್ಯರಿಗೆ, ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಪಕ್ಷಗಳ ಮುಖಂಡರು, ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಅವರಿಗೆ ಅರ್ಪಿಸ್ತೇನೆ.